ಆದರೆ ನೀವು ಪ್ರಾಕ್ಟೀಸ್ ಮಾಡಿ. ಈಗ ಮಹಾತ್ಮ ಗಾಂಧೀಜಿಯವರು, ಅಂಬೇಡ್ಕರ್ ಅವರು ಇವರೆಲ್ಲ ವಕೀಲರಾಗಿದ್ದವ್ರೆ. ನಮ್ಮ ಚಿಕ್ಕಬೋರೇನವರು ನಮಗೆ ಅವರು ಒಂದ್ಸಾರಿ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರಂತೆ. ನಾರಾಯಣವ್ರೆ, ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರಂತೆ. ಒಂದು ಕೇಸ್ನಲ್ಲಿ ಶಿಕ್ಷೆ ಆಗೋಯ್ತು, ಕನ್ವಿಕ್ಷನ್ ಆಗೋಯ್ತು. ಇವ್ರು ಭಾಳ ಕಷ್ಟಪಟ್ಟು ಎಲ್ಲ ಮಾಡಿದ್ರಂತೆ, ಕನ್ವಿಕ್ಷನ್ ಆಗೋಯ್ತು. ಅವತ್ತಿನಿಂದ ಕ್ರಿಮಿನಲ್ ಸೈಡ್ನಲ್ಲಿ ಪ್ರಾಕ್ಟೀಸ್ ಮಾಡೋದೇ ಬಿಟ್ಬಿಟ್ರು. ಹೊತ್ತಿಗೆ ಬರೀ ಸಿವಿಲ್ ಸೈಡ್ನಲ್ಲಿ ಮಾತ್ರ ಪ್ರಾಕ್ಟೀಸ್ ಮಾಡೋದು. ಆಮೇಲೆ ನಮಗೇನಂತ ಹೇಳ್ಕೊಟ್ಟಿದ್ರು ಅಂತಂದರೆ, ಹೋದ ತಕ್ಷಣ ನಾನು ಅವ್ರ ಹತ್ರ ಜೂನಿಯರ್ ಆಗಿ ಹೋದಾಗ, ನೋಡಪ್ಪ, ಕೋರ್ಟ್ನಲ್ಲಿ ಹೆಚ್ಚು ಮಾತಾಡಬೇಕು, ನೀನು ಮಾತಾಡದೇ ಇರಬಾರ್ದು. ನಮ್ಮಲ್ಲಿ ಅನೇಕ ಜನ ಗೌರ್ಮೆಂಟ್ ಅಡ್ವೊಕೇಟ್ಸ್ ಇದ್ದಾರೆ, ಮಾತಾಡಲ್ಲ ಅಂತ ಬಂದು ಹೇಳ್ತಾರಪ್ಪ. ಐ ಡೋಂಟ್ ನೋ. ಏನ್ರಿ ಚಂದ್ರಮೌಳಿ, ಬಹಳ ಜನ ಮಾತಾಡೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೊತ್ತಿಲ್ಲ ನನಗೆ, ಹಂಗಾಗಬಾರ್ದು ಅಷ್ಟೆ. ನೀವು ನಿಮ್ಮ ಕೇಸನ್ನು ಚೆನ್ನಾಗಿ ಓದ್ಕೊಳ್ಬೇಕು ಮತ್ತು ಸರಿಯಾದ ರೀತಿಯಲ್ಲಿ ಜಡ್ಜ್ ಮುಂದೆ ನಿಮ್ಮ ಆರ್ಗ್ಯುಮೆಂಟನ್ನು ಇಡಬೇಕು. ನಿಮ್ಮ ಕಕ್ಷಿಗಾರರ ಹಕ್ಕನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಮಾಡ್ತೀರಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ನಾನು ನಿಮಗೆಲ್ಲ ಇವೆಲ್ಲ ಹೇಳಕ್ಕೆ ಹೋದರೆ ಏನಪ್ಪ ನಮಗೆ ಪಾಠ ಮಾಡ್ತಾರೆ ಅಂತ ಅನ್ಕೊಂಡಿರೋನೇನೋ ಗೊತ್ತಿಲ್ಲ ನನಗೆ. ಅದರಿಂದ ನಾನು ಹೆಚ್ಚು ಹೇಳಕ್ಕೆ ಹೋಗಲ್ಲ. ಭಾಳ ಜನ ಸೀನಿಯರ್ ಅಡ್ವೊಕೇಟ್ಸ್ ಎಲ್ಲ ಇದ್ದೀರಿ ಇಲ್ಲಿ, ನಿಮಗೆಲ್ಲ ಅನುಭವ ಇದೆ. ಅನುಭವ ಇರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಶುಭ ಕೋರಿ, ನನಗೆ ಅಭಿನಂದನೆಯನ್ನು ಮಾಡಿದ್ದೀರಿ. ಎಲ್ಲ ಲಾಯರ್ಗಳು ಸೇರಿ ಅಭಿನಂದನೆಯನ್ನು ಮಾಡಿದ್ದೀರಿ. ಅದಕ್ಕೋಸ್ಕರ ಎಲ್ಲ 25,000 ಜನ ವಕೀಲರಿಗೂ ಕೂಡ ಧನ್ಯವಾದಗಳನ್ನು ಹೇಳಿ